ಚಿಕನ್ ಗೀ ರೋಸ್ಟ್ ಮಾಡುವುದು ಅತ್ಯಂತ ಸುಲಭ. ಮಂಗಳೂರು ಹಾಗೂ ಕುಂದಾಪುರ ಶೈಲಿಯ ಈ ಖಾದ್ಯವು ಅದರ ಅದ್ಭುತ ರುಚಿ ಮತ್ತು ತುಪ್ಪದ ಸುವಾಸನೆಗೆ ಹೆಸರುವಾಸಿಯಾಗಿದೆ. ನಂತರ ಚಿಕನ್ ಮ್ಯಾರಿನೇಷನ್ ಮಾಡಲು 500 ಗ್ರಾಂ ಚಿಕನ್ ಅನ್ನು ಚೆನ್ನಾಗಿ ತೊಳೆದು ನೀರಿಲ್ಲದಂತೆ ಸೋಸಿಕೊಳ್ಳಿ. ಅದಕ್ಕೆ ಅರ್ಧ ಕಪ್ ಮೊಸರು, 1 ಟೀ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ನಂತರ ಇದನ್ನು ಕನಿಷ್ಠ 30 ರಿಂದ 45 ನಿಮಿಷಗಳ ಕಾಲ ನೆನೆಯಲು ಬಿಡಿ. ನಂತರ ಒಂದು ಪಾತ್ರೆಯಲ್ಲಿ 1 ಕಪ್ ನೀರು ಬಿಸಿ ಮಾಡಲು ಇಡಿ. ಅದಕ್ಕೆ 10 ರಿಂದ 12 ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕಿ 3 ರಿಂದ 4 ನಿಮಿಷ ಕುದಿಸಿ. ನಂತರ ಒಂದು ಬಾಣಲೆಯಲ್ಲಿ 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಮೆಂತ್ಯ, 2 ಟೇಬಲ್ ಸ್ಪೂನ್ ಧನಿಯಾ, 1 ಟೇಬಲ್ ಸ್ಪೂನ್ ಜೀರಾ, 1 ಟೇಬಲ್ ಸ್ಪೂನ್ ಕರಿಮೆಣಸು ಹಾಕಿ ಸಣ್ಣ ಉರಿಯಲ್ಲಿ 2 ರಿಂದ 3 ನಿಮಿಷ ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಕುದಿಯುವ ಮಸಾಲ ಪದಾರ್ಥವನ್ನು ತಣ್ಣಗಾಗಲು ಬಿಡಿ. ಈಗ ಒಂದು ದಪ್ಪನೆಲದ ಬಾಣಲೆಗೆ 3 ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ. ತುಪ್ಪ ಬಿಸಿಯಾದ ನಂತರ ಮ್ಯಾರಿನೇಟ್ ಮಾಡಿದ ಚಿಕನ್ ತುಂಡುಗಳನ್ನು ಸೇರಿಸಿ ಚಿಕನ್ 80ರಷ್ಟು ಚಿಕನ್ ಶೇಕಡ 80ರಷ್ಟು ಬೇಯುವವರೆಗೆ ಮಧ್ಯಮ ಉರಿಯಲ್ಲಿ ಫ್ರೈ ಮಾಡಿ. ನಂತರ ಒಂದು ಮಿಕ್ಸರ್ ಜಾರಿಗೆ ಬಾಯ್ಲ್ ಆಗಿರುವಂತಹ ಬ್ಯಾಡಗಿ ಮೆಣಸಿನಕಾಯಿ, ಹುರಿದಿಟ್ಟುಕೊಂಡಿರುವಂತಹ ಮಸಾಲೆ, ಹತ್ತು ಬೆಳ್ಳುಳ್ಳಿ ಹೆಸರು, 1 ಸಣ್ಣ ತುಂಡು ಹುಣಸೆ ಹಣ್ಣು ಹಾಗೆ 1 ಗ್ಲಾಸ್ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಚಿಕನ್ ಶೇಕಡ 80ರಷ್ಟು ಬೆಂದ ನಂತರ ಅದನ್ನು ಬೇರೆ ತಟ್ಟೆಗೆ ತೆಗೆದಿಟ್ಟುಕೊಳ್ಳಿ. ಅದೇ ಬಾಣಲೆಗೆ ಇನ್ನುಳಿದ 2 ರಿಂದ 3 ಚಮಚ ತುಪ್ಪ ಹಾಕಿ ಬಿಸಿ ಮಾಡಿಕೊಳ್ಳಿ. ತುಪ್ಪ ಬಿಸಿಯಾದ ನಂತರ ಸಿದ್ಧಪಡಿಸಿದ ಮಸಾಲ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗಿ ತುಪ್ಪ ತೇಲುವವರೆಗೆ ಚೆನ್ನಾಗಿ ಹುರಿಯಿರಿ.
ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ಚಮಚ ಹುಣಸೆ ಹಣ್ಣಿನ ರಸ ಸೇರಿಸಿ ಚೆನ್ನಾಗಿ ಹುರಿಯಿರಿ. ಚೆನ್ನಾಗಿ ಫ್ರೈ ಮಾಡಿ. ಮಸಾಲ ಚೆನ್ನಾಗಿ ಬೆಂದಾಗ ಅದಕ್ಕೆ ಬೇಯಿಸಿಟ್ಟ ಚಿಕನ್ ತುಂಡುಗಳನ್ನು ಸೇರಿಸಿ ಮಿಶ್ರಣ ಮಾಡಿ. ಸಣ್ಣ ಉರಿಯಲ್ಲಿ ಚಿಕನ್ ಮಸಾಲೆಯನ್ನು ಚೆನ್ನಾಗಿ ಹೀರಿಕೊಳ್ಳುವವರೆಗೆ ಹಾಗೂ ಡ್ರೈ ಆಗುವವರೆಗೆ 5 ರಿಂದ 8 ನಿಮಿಷ ರೋಸ್ಟ್ ಮಾಡಿ. ನಂತರ 1 ಚಮಚ ತುಪ್ಪವನ್ನು ಸೇರಿಸಿ. ಈಗ ಬಿಸಿ ಬಿಸಿಯಾದ ಮತ್ತು ರುಚಿಕರವಾದ ಮಂಗಳೂರು ಶೈಲಿಯ ಚಿಕನ್ ಗೀ ರೋಸ್ಟ್ ಸವಿಯಲು ಸಿದ್ಧ. ಇದನ್ನು ನೀರ್ದೋಸೆ, ಪರಾಟ ಅಥವಾ ಅನ್ನದ ಜೊತೆಗೂ ಸವಿಯಬಹುದು.